ಹಲೋ ಪ್ರಿಯ ವೀಕ್ಷಕರೇ, ಬಂಧುಗಳೇ, ಹಿತೈಷಿಗಳೇ ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡತಿ ಕವಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಬ್ಯುಸಿ ಆಗೋದೆ. ಅಂದರೂ ಏನೋ ಇವತ್ತು ಖುಷಿಯಿಂದ ಎಲ್ಲ ಮಾಡಿದೆ. ಒಂದೊಂದು ದಿನ ಖುಷಿಯಾಗಿ ತುಂಬ ಕೆಲಸ ಮಾಡ್ತೀನಿ. ನನಗೇನು ಆಶ್ಚರ್ಯ ಆಗೋಗೆ ಅದು ಆಯಿತು. ಇವತ್ತೊಂದು ಏನು ವೈಟ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ ಬ್ಯಾಕ್ಗ್ರೌಂಡು. ಇವತ್ತೊಂದು ರಂಗೋಲಿ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಎಲ್ಲಾದರೂ ಹೇಗೋ ನೋಡ್ತೀನಿ, ಅದು ನೋಡಿದಾಗ ಅದನ್ನು ಈ ಥರ ಮಾಡಿದ್ರೆ ಹೇಗೆ ಅಂತ ಅಂದ್ಬಿಟ್ಟು ನನ್ನ ಇದರಲ್ಲಿ ಟೆಕ್ನಿಕಲಿ ನಾನು ಮಾಡ್ತಾ ಹೋಗ್ತೀನಿ. ಅದನ್ನು ಕಲಿಯೋದಕ್ಕೆ ಸಖತ್ತೆ ಕಷ್ಟ. ನನಗೆ ರಂಗೋಲಿ ಅಂದರೆ ಸ್ವಲ್ಪ ಏನೋ ಅಲರ್ಜಿ ಅಂತಂದರೆ ಅಷ್ಟೊಂದು ಇದಾಗಿ ಬರಲ್ಲ ಫಾಸ್ಟಾಗಿ. ಆದರೂ ಇದನ್ನು ಕಲಿತೆ ನಾನು. ತುಂಬ ತಲೆ ಕೆಡಿಸ್ಕೊತಾ ಇದ್ದೆ 2-3 ದಿನ ಹೇಗೆ ಮಾಡೋದು ಅಂತ. ಆದರೆ ಅದು ಹೊಳಿತು ಆಮೇಲೆ ನನಗೆ ಹೀಗೆ ಮಾಡಬಹುದು ಅಂತ. ಬರೀ ರಂಗೋಲಿ ಥರ ಆದರೆ ಅಷ್ಟೊಂದೆಲ್ಲ ಇಷ್ಟ ಆಗಲ್ವೇನೋ ಕೆಲವರಿಗೆ ಅಂದ್ಬಿಟ್ಟು ಇದನ್ನು ನಾನು ನನ್ನಿದ್ದ ಸ್ಟೈಲಲ್ಲೇ ಮಾಡಿದೆ. ಅದು ರಂಗೋಲಿ ಕಮ್ ಪೇಂಟಿಂಗು ಅಂತ ಎಲ್ಲ ಹೇಳ್ಬೋದು ನೀವು. ಕಾಂಬೋ ಥರ, ಕಾಂಬೋ ಮೀಲ್ ಸಿಕ್ಕುತ್ತಲ್ಲ ಆ ಥರ ಇದು ಒಂಥರ. ಆಮೇಲೆ ಇದನ್ನು ನಾನು ಚುಕ್ಕಿ ರಂಗೋಲಿನ ಕಲ್ತಿದ್ದೆ ಸ್ವಲ್ಪ. ಆದರೆ ಈ ಥರದ್ದನ್ನು ಒಂದೇ ಒಂದು ಬರ್ತಾಯಿತ್ತು, 1-2-3 ಅಷ್ಟೇ ಇದು ಮಾಡೋದು. ಆದರೆ ಈ ಸಲ ಈ ಥರದ್ರಲ್ಲಿ ಏನೋ ಒಂಥರ ಇಂಟ್ರೆಸ್ಟ್ ಕಾಣಿಸ್ತು ನನಗೆ ನಿಮಗೆಲ್ಲ ತೋರಿಸೋದಕ್ಕೆ. ಅದಕ್ಕೋಸ್ಕರ ನಾನು ತುಂಬ ಕಲಿತು ಪ್ರಾಕ್ಟೀಸ್ ಮಾಡಿ ಆಮೇಲೆ ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂಥರ 3D ಥರ ಅಂತಲೂ ಹಾಗೆ ಕಾಣುತ್ತೆ, ಅಷ್ಟೊಂದು ಇದಾಗಿ. ಆಮೇಲೆ ಈ ಗಂಟುಗಳದ್ದು ಒಂಥರ ನನಗೆ ಆಶ್ಚರ್ಯ ಆಗ್ತಿತ್ತು. ಫಸ್ಟ್ ನಾನು ಇದು ಟ್ರೈ ಮಾಡೋದಕ್ಕೆ ಏನು ಅಂತಂದರೆ, ನಂದು ಕಾಲುಂಗುರ ಇದೆಯಲ್ಲ, ಆ ಕಾಲುಂಗುರದಲ್ಲಿ ಈ ಥರನೇ ಇದನ್ನು ಬ್ರಹ್ಮಗಂಟು ಅಂತಲೂ ಹೇಳ್ಬೋದು. ಒಂಥರ ಆ ಥರ ರಿಂಗ್ ಆಗಿ ಗಂಟುಗಳಾಗಿ ನಾವು ಗಂಟು ಹಾಕ್ಕೊಂಡು ಹೋಗಲ್ವ ದಾರಕ್ಕೆ, ಆ ಥರ. ಅದನ್ನು ನಾನು ಡಾಟ್ ಪೇಂಟಿಂಗಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿದೆ. ಆದರೆ ಅದು ಅಷ್ಟೊಂದು ಇದಾಗಿ ನನಗೆ ಗೊತ್ತಾಗಲಿಲ್ಲ ಹೇಗೆ ಮಾಡಿದ್ರು. ತುಂಬ ಟ್ರೈ ಮಾಡಿದೆ ಅದರಲ್ಲಿ ಮಾಡೋದಕ್ಕೆ. ಅದು ಅಷ್ಟೊಂದು ನೀಟಾಗಿ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಇದಾಗಲಿಲ್ಲ. ಅದಕ್ಕೆ ಏನು ಮಾಡಿದೆ, ಈಗ ಹೇಗೂ ಈ ಥರ ತೋರಿಸ್ತಿದ್ದೀನಲ್ಲ, ಈ ಥರ ತೋರಿಸೋಣ ಇದನ್ನು ಅಂತ ಅನ್ನಿಸ್ತು. ಅದಕ್ಕೆ ಇದನ್ನು ಶುರು ಮಾಡಿದ್ದೀನಿ ಈ ಸಲದಿಂದ. ಇದು ನೋಡಿ, ಹಾಗೆ ಒಂಥರ ಗಂಟು ಹೇಗೆ ಅಂತ ಗೊತ್ತಾಗ್ತಿದೆಯಾ? ಇದು ನಿಮಗೂ ಯಾರಿಗಾದರೂ ಈ ಥರ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ? ಮಾಡಬೇಕು. ಆಮೇಲೆ ಇದನ್ನು ಫೆಸ್ಟಿವಲ್ಗಳಲ್ಲಿ ಹಾಕ್ಬೋದು, ಹಬ್ಬದ ದಿನಗಳಲ್ಲಿ ಮನೆ ಮುಂದೆ ರಂಗೋಲಿಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಹತ್ರ ರಂಗೋಲಿ ಪುಡಿ ಅಷ್ಟೊಂದೆಲ್ಲ ಇಲ್ವಲ್ಲ. ಆಮೇಲೆ ಅದಕ್ಕೆ ಈ ಥರ ಹೀಗೆ ಮಾಡೋಣ ಅಂತ ಅನ್ನಿಸ್ತು. ಈ ವೈಟದ್ರ ಪೇಪರ್ ಮೇಲೆ ಬ್ಲ್ಯಾಕ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ವೈಟ್ ಮೇಲೆ ಚೆನ್ನಾಗಿ ಬ್ಲ್ಯಾಕೇ ಕಾಣೋದಲ್ವಾ, ಅದಕ್ಕೇ. ಬೇರೆದಾದರೆ ಅಷ್ಟೊಂದು ಕಾಣಲ್ಲ. ಹೇಳಿದ್ನಲ್ಲ, ಇದು ನೆನ್ನೆ ಪ್ರಾಜೆಕ್ಟ್ ಮುಗಿಸಿದ್ನಲ್ಲ, ಇದು ಡಾಟ್ ಪೇಂಟಿಂಗು, ಅದರದ್ದೇ ಇನ್ನು ಕಲರ್ಸ್ಗಳೆಲ್ಲ ಇತ್ತಲ್ಲ, ಅದನ್ನು ನಾನು ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಆಶ್ಚರ್ಯ ಆಗ್ತಿದೆಯಾ ಇದರಲ್ಲಿ ಹೇಗೆ ಪೇಂಟ್ ಮಾಡೋದಕ್ಕೆ ಸಾಧ್ಯ ಅಂತ? ನೋಡ್ತಾ ಇರಿ, ಹಾಗೆ ಕಾಣಿಸುತ್ತೆ ಹೇಗೆ ಏನು ಅಂತ. ಆಮೇಲೆ ಇದು ಪೇಂಟಿಂಗ್ ಬ್ರಷು ಅಷ್ಟೇ. ಇದು ಲೈನರ್ ಬ್ರಷು ತೀರಾ ಇದು ಸಣ್ಣದು. ಅದನ್ನು ನಾನು ಯೂಸ್ ಮಾಡಿಕೊಂಡೆ. ಯಾಕೆ ಅಂತಂದರೆ ನೀಟಾಗಿ ಅದರಲ್ಲಾದರೂ ಆಗುತ್ತೆ ಈ ಸಣ್ಣ ಲೈನ್ಗಳಿಗೆಲ್ಲ ಅಂತ. ಆಮೇಲೆ ಫಸ್ಟು ಒಂದೇ ಸಲ ಹಿಂಗೆ ಕಲರ್ಗಳನ್ನ ಹಾಕ್ಬಿಟ್ರೆ ಅಷ್ಟು ಗೊತ್ತಾಗಲ್ಲ ಡಿಫ್ರೆನ್ಸು ಹೇಗೆ ಏನು ಅಂತ. ಅದಕ್ಕೇ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಲೈನ್ ಬಿಟ್ಟು ಒಂದು ಹಾಕ್ತಾಯಿದ್ದೀನಿ, ಪೇಂಟ್ ಮಾಡ್ತಾಯಿದ್ದೀನಿ. ಇದು ನೋಡ್ತಾ ಇದ್ದರೆ ಹಾಗೆ ಗೊತ್ತಾಗುತ್ತೊಂಥರ. ಆಮೇಲೆ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಬರೀ ಈ ಥರ ಲೈನಲ್ಲೇ ಹೀಗೆ ಬಿಡಲಾ ಅಥವಾ ಪೇಂಟ್ ಇದಕ್ಕೆ ಮಾಡಲಾ ಏನು ಅಂತ. ನಿಮಗಿಷ್ಟ ಆಗಲಿಲ್ಲ ಪೇಂಟ್ ಈ ಥರದ್ದು ಅಂತಂದರೆ ನಾನು ಬರೀ ಇದರಲ್ಲೇ ಮಾಡ್ತೀನಿ, ಈ ಲೈನರ್ಸ್ಗಳಲ್ಲಿ. ಆ್ಯಕ್ಚುಲಿ ಈ ಲೈನರ್ಸು ನನ್ನ ಮಕ್ಕಳದು ಡ್ರಾಯಿಂಗ್ದು, ಅದನ್ನು ನಾನು ಇದಕ್ಕೆ ಯೂಸ್ ಮಾಡಿಕೊಂಡೆ.
ಅವ್ರುಗಳ್ನ ಕೇಳಿದೆ. ಇದು ಸ್ಕೆಚ್ ಪೆನ್ ಅಂತ ನಾವು ಹೇಳ್ತೀವಲ್ಲ ಅದನ್ನು ಅವ್ರ ಹತ್ರ ನೋಡ್ದಾಗಿತ್ತು. ಆಮೇಲೆ ಏನೋ ಗೊತ್ತಿಲ್ಲ ಏನು ಮಾಡಿದ್ದಾರೆ ಮಕ್ಕಳು ಅಂತ ಕೇಳಿದ್ದಕ್ಕೆ, ಅಮ್ಮ ಫೆಲ್ಟ್ ಪೆನ್ಗಳಿಲ್ಲ ಅಂತ ಹೇಳಿದ್ರು. ಆಮೇಲೆ ಸರಿ ಇದು ಸಿಕ್ತಲ್ಲ ಅಂದ್ಬಿಟ್ಟು ಇದರಲ್ಲಿ ಯೂಸ್ ಮಾಡಿಕೊಂಡೆ ಚೆನ್ನಾಗಿ. ಈಗ ಅವರು ಇದು ಫುಟ್ಬಾಲ್ ಟ್ರೈನಿಂಗ್ ಮುಗಿಸಿ ಟೈಕ್ವಾಂಡೋಗೆ ಹೋಗಿದ್ದಾರೆ. ಇದು ಟೈಕ್ವಾಂಡೋ ಅಂತಂದರೆ ಮಾಮೂಲಿ ಮಾರ್ಷಲ್ ಆರ್ಟ್ಸೇ ಇದ್ರ ಥರ, ಕರಾಟೆ ಥರ ಇದು. ಆಮೇಲೆ ಈ ಡಿಸೈನ್ನ ನಾವು ಹಾವು ಗಂಟು ಹಾಕ್ಕೊಳ್ಳುತ್ತಲ್ಲ ಒದ್ದರ ಸುತ್ತಕೊಂಡು, ಅದು ನನಗೆಲ್ಲ ಯಾವ ಫಿಲಮಲ್ಲಿ ನೋಡಿದ್ದೆ ಅಂದರೆ ಅನಕೊಂಡ ಒನ್ನಲ್ಲಿ ಹಾವು ಇದು ಒಂದಕ್ಕೊಂದು ಸುತ್ತಕೊಂಡು ಇತ್ತಲ್ಲ, ಆ ಥರ ಗಂಟುಗಳ ಥರ ಇದೆ ಇದು. ಆಮೇಲೆ ಇದಕ್ಕೆ ಹೇಗೆ ಮಾಡೋದು ಅಂತ ಅನ್ನಿಸ್ತಿತ್ತು ಔಟರ್ಗೆ. ಆಮೇಲೆ ಐಡಿಯಾ ಬಂತು. ಹೀಗೆ ಒಂದಾದಮೇಲೆ ಒಂದು ನ್ಯಾಕ್ಗಳು ಬಂದುಬಿಡುತ್ತೆ, ಐಡಿಯಾ ಇದು ಎಲ್ಲ. ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅಷ್ಟೇ. ಆಮೇಲೆ ಖುಷಿಯಾಯಿತು ನೆನ್ನೆಯಿಂದ ಇದು ಶುರು ಮಾಡಿದಾಗಲಿಂದ. ಆಮೇಲೆ ಇವತ್ತು ಇದನ್ನು ಮಾಡಿ ಆಮೇಲೆ ಇನ್ನೂ ಒಂದು ಪ್ರಾಜೆಕ್ಟ್ ಮಾಡಿದೆ. ಆಮೇಲೆ ಅಂದ್ಕೊಂಡೆ ಡಾಟ್ ಪೇಂಟಿಂಗ್ದು ನನ್ನದು ಪ್ರಾಜೆಕ್ಟ್ ಇರಲಿಲ್ಲ ಅಂತಂದರೆ ಇದನ್ನು ವೀಡಿಯೋಗಳು ಇದು ಮಾಡೋದಕ್ಕೆ ಅಂತ. ಅದು ಒಂಥರ ಸ್ಟ್ಯಾಂಡ್ ಬೈ ಥರ ಈ ಪ್ರಾಜೆಕ್ಟ್ ಏನಾದರೂ ಇತ್ತು ಅಂತಂದರೆ. ಇದೇನು ಹೆಚ್ಚಿಗೆ ಟೈಮ್ ತೊಗೊಳ್ಳಲ್ಲ, ಇದು ಮಾಡಿ 1 hour ಸಾಕು ಅಷ್ಟೇ. ಈ ಪೇಂಟು ಎಲ್ಲದನ್ನು ಮಾಡಿ ಸ್ಕ್ರ್ಯಾಚಿಂದ ಮಾಡೋದಕ್ಕೆ. ಡಾಟ್ ಪೇಂಟಿಂಗ್ ಆದರೆ ದಿನಗಳ ಗಟ್ಟಲೆ ತೊಗೊಳುತ್ತೆ. ಕಂಟಿನ್ಯೂಸ್ ಆಗಿ ಒಂದು 4-5 ಶೆಡ್ಯೂಲಲ್ಲಿ ಮಾಡಬೇಕಾಗುತ್ತೆ. ಇದು ಪರವಾಗಿಲ್ಲ ಅನ್ನಿಸ್ತು. ಹೇಗೆ ಅನ್ನಿಸ್ತಿದೆ ಇದು ನೋಡಿ ಫಿನಿಷ್ ಆಗಿರೋದು. ನಿಮಗೆ ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದೇನೇ ಕಮೆಂಟ್ ಮೂಲಕ ಇನ್ನೊಂದು ಹೇಳಿದ್ನಲ್ಲ, ನಿಮಗೆ ಬರೀ ಲೈನ್ಸ್ ಇರಲಿ ಅಥವಾ ಪೇಂಟ್ ಬೇಡ ಅಂತ ಅನಿಸಿದ್ರೆ ಅದನ್ನು ನಂಗೆ ತಿಳಿಸಿ. ಯಾಕೆ ಅಂತಂದರೆ ನಿಮ್ಗೆ ಹೇಳುವಾಗ ನೀಟಾಗಿ ಗೊತ್ತಾಗುತ್ತೆ ಅಂತಂದರೆ ಬರೀ ಲೈನ್ಸಲ್ಲೇ ಸಾಕು ಅಂದರೆ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಏನಾದರೂ ಕಮೆಂಟ್ ಮಾಡಿ ನನಗೆ ತಿಳಿಸಿ, ಆಯಿತಾ? ನನಗಂತೂ ಇಷ್ಟ ಆಯಿತು, ನಿಮಗೂ ಕೂಡ ಎಲ್ಲ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡು ಇವತ್ತಿಗೆ ಇಲ್ಲಿ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.